ಎರಡು ನುಡಿಗಳನ್ನು ಹೇಳುತ್ತೇನೆ. ತಮ್ಮಲ್ಲಿ ಕೆಲವರು ಆಗಾಗ ಬಂದು ಒಂದು ಪ್ರಶ್ನೆ ಕೇಳ್ತಿದ್ರಿ. ನಾನು ಅಪ್ಪಾಜಿಯವರೇ ಉತ್ತರಿಸ್ತಾರ ಅಂತ ಹೇಳ್ತಿದ್ನಿ. ಇವತ್ತು ಆ ಪ್ರಶ್ನೆಗಳಿಗೆ ನನಗೆ ತಿಳಿದಂಥ ಉತ್ತರ ಹೇಳೋ ಪ್ರಯತ್ನ ಮಾಡ್ತೀನಿ. ಒಂದನೇ ಪ್ರಶ್ನೆ, ನಾನು ಸನ್ಯಾಸಿ ಕಾವಿ ಯಾಕೆ ತೊಟ್ಟಿಲ್ಲ ಅನ್ನೋದಕ್ಕೆ ಉತ್ತರ ಏನು ಅಂದ್ರೆ, ಹಣ್ಣು ಆಗುವವರೆಗೂ ಬಣ್ಣ ಬರುವುದಿಲ್ಲ. ಕಾವಿಗೆ ಬಣ್ಣ ಹೆಂಗ ಬರ್ತದದು ಮತ್ತು ಹಣ್ಣಾಗಿಯೂ ಬಣ್ಣ ಯಾಕೆ ಬಂದಿಲ್ಲ ಅಂತ ನಾನು ಅಪ್ಪಾಜಿಯವರನ್ನು ಕೇಳಿದೆ. ಆಗ ಅಪ್ಪಾಜಿಯವರು ಹೇಳಿದರು, ಬಣ್ಣ ಬಂದಾಗ ನಾವು ಎಲ್ಲಿರುತ್ತೇವೋ ಹುಚ್ಚಪ್ಪ, ನಿಸ್ಪತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಆ ಶಿವ ತನಗೆ ಬೇಕು ಅಂತ ಎತ್ಕೊಂಡು ಹೋಗಿರ್ತಾನ ಅಂದರು. ಇನ್ನು ಎರಡನೇ ಪ್ರಶ್ನೆ, ಸುಖ ಅನ್ನೋದು ಯಾಕೆ ದಕ್ಕಿಲ್ಲ? ಸುಖ ಅಂದ್ರೆ ಏನು? ಸಂತೃಪ್ತಿ, ನೆಮ್ಮದಿ, ಆಸ್ವಾದ ಇವೆಲ್ಲ ಬರುವುದು ಒಳಗಿನಿಂದ, ಹೌದಲ್ಲ? ಅದನ್ನು ಹೊರಗೆ ಹುಡುಕಿದರೆ ಸಿಗುವುದಿಲ್ಲ. ನಿಮ್ಮ ನಿಮ್ಮ ಮನಸಾಕ್ಷಿ ಒಳಗೆ ಹುಡುಕಬೇಕು. ತನು ಸಂತೈಸಬೇಕು, ಮನ ಸಂತೈಸಬೇಕು ಅಂದ್ರಲ್ಲ ಬಸವಣ್ಣನವರು. ಆಸೆ ದುಃಖಕ್ಕೆ ಮೂಲ ಅಂತ ಭಗವಾನ್ ಬುದ್ಧರು ಹೇಳ್ಯಾರ. ಆಸೆ ಇರಬಾರದಂತಲ್ಲ, ಇರಬೇಕು. ಮನ ಅರಳಿಸುವಂಥ ಆಸೆ ಇರಬೇಕು, ವಿನ ಕೆರಳಿಸುವಂಥ ಆಸೆ ಇರಬಾರದು. ಇನ್ನು ಮೂರನೇ ಪ್ರಶ್ನೆ, ದೇವರ ಅಸ್ತಿತ್ವದ ಬಗ್ಗೆ. ಸಾಧುಗಳು, ಸಂತರು, ದಾರ್ಶನಿಕರು ಇಂಥವರಿಂದಲೇ ಈ ಪ್ರಶ್ನೆಗೆ ಹೌದು ಎನ್ನುವಂಥ ಉತ್ತರ ಹೇಳಕ್ಕಾಗಿಲ್ಲ. ಇನ್ನು ನಾನು ಏನು ಹೇಳಲಿ? ಈ ಗುಲಾಬಿ ಹೂವಿನ ಬಣ್ಣ ವಿನ್ಯಾಸ ಎಷ್ಟೊಂದು ಅದ್ಭುತ ಅದ ನೋಡ್ರಿ. ಈ ಭೂಮಿ ಮ್ಯಾಗ ಎಷ್ಟೊಂದು ಹೂವು, ಬಳ್ಳಿ